ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತು ನಾನು ಹೊಸ ರೆಸಿಪಿ ಮಾಡ್ತಾ ಇದ್ದೇನೆ. ಹೊಸ ರೆಸಿಪಿ ಚೋಲೆ ಭಟೂರೆ, ನನ್ನ ಸ್ಟೈಲಿಂದು. ಸೊ ಹೇಗೆ ಅಂತೇಳಿ ನೋಡೋಣ ಬನ್ನಿ. ಪೂರಿಗೆ ನಾನು ರೆಡಿ ಮಾಡಿದ್ದೇನೆ. ಪೂರಿಗೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಹಾಕಿ ನಾನು 1 ಗಂಟೆ ಮೊದಲೇ ಇದನ್ನು ತಯಾರು ಮಾಡಿ ಇಟ್ಕೊಂಡಿದ್ದೇನೆ. ಚೋಲೆ ಮಸಾಲಾಗೆ ನಾನು ನೀರುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ದೊಡ್ಡ 1.5 ಅಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೇನೆ. ಅದನ್ನೇ ಚೆನ್ನಾಗಿ ಫ್ರೈ ಮಾಡಲಿಕ್ಕಿದೆ. ಮತ್ತು ಇದನ್ನೇ ಸ್ವಲ್ಪ ಜೀರಿಗೆ, ಸ್ವಲ್ಪ 4 ಪೆಪ್ಪರ್, ಮೆಣಸಿನ್ಕಾಯಿ ಮತ್ತು ಲವಂಗ, 1 ಏಲಕ್ಕಿ ಸ್ವಲ್ಪ ತೊಗೊಂಡಿದ್ದೇನೆ. ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೇನೆ. ಮತ್ತು ಇದು ಸ್ವಲ್ಪ ಕಾಶ್ಮೀರಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೇನೆ, ಒಂದು 3ರಿಂದ 4. ಮತ್ತು ಒಂದು ಸ್ವಲ್ಪ ಧನಿಯಾ ಸೀಡ್ ತೊಗೊಂಡಿದ್ದೇನೆ. ಇದಾದ ನಂತರ ಈ ಐಟಮ್ಸ್ ಎಲ್ಲ ಫ್ರೈ ಮಾಡಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ ಪೌಡರ್ ತೊಗೊಂಡಿದ್ದೇನೆ. 2 ಟೀ ಸ್ಪೂನು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೇನೆ. ಇದನ್ನೆಲ್ಲ ನಾನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಲಿಕ್ಕೆ. ಒಗ್ಗರಣೆಗೆ ಬಟರ್ ತೊಗೊಂಡಿದ್ದೇನೆ ನಾನು. ಬಟರ್ ಇಲ್ಲ ತುಪ್ಪ ಇಲ್ಲ ಏನೂ ಆಗ್ತದೆ, ನಿಮಗೆ ಹೇಗೆ ಬೇಕಾಗಿ ತೊಗೊಳ್ಳಿ. ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೇನೆ. ಮತ್ತು ಒಂದು ನೀರುಳ್ಳಿ ತೊಗೊಂಡಿದ್ದೇನೆ. ಇದನ್ನು ಸಪೂರಾಗಿ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಮತ್ತು ಸ್ವಲ್ಪ ನಾನು ತೆಂಗಿನಕಾಯಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೇನೆ. ನಿಮಗೆ ಬೇಕಾದರೆ ನೀವು ತೆಂಗಿನಕಾಯಿ ಹಾಕ್ಬೋದು. ಮತ್ತು ಒಣಗಿದ ಡ್ರೈ ಇರ್ತದಲ್ಲ ತೆಂಗಿನಕಾಯಿ, ಅದು ಕೂಡ ಹಾಕ್ಬೋದು, ನಿಮಗೆ ಇಷ್ಟ ಬಂದಾಗೆ. ನನಗೆ ಮನೆಯಲ್ಲಿ ಇದು ಅವೈಲಬಲ್ ಇತ್ತು, ಸೊ ನಾನು ತೊಗೊಂಡಿದ್ದೇನೆ. ನಾನೀಗ ಇದು ಬಟ್ರ್ ಹಾಕ್ಕೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ. ಫಸ್ಟಿಗೆ ನಾನು ಈರುಳ್ಳಿ ಹಾಕ್ಬಿಡ್ತೇನೆ. ಇದು ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆಗುವಾಗ ಮತ್ತೆಲ್ಲ ಉಳಿದದ್ದು ಐಟಮ್ಸ್ ಎಲ್ಲ ಹಾಕ್ತೇನೆ. ನೋಡಿ, ಇಷ್ಟು ಫ್ರೈ ಆಗಿದೆ. ಇನ್ನೊಂಚೂರು ಫ್ರೈ ಆಗಬೇಕು. ಇದ್ರ ಸೈಡಲ್ಲೇ ನಾನು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತೇನೆ. ಮತ್ತು ಸ್ವಲ್ಪ ಇದು ಕೊತ್ತಂಬರಿ ಬೀಜ ಇದೆಯಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೇನೆ. ಸೈಡಲ್ಲೇ ಎರಡೂ ಒಟ್ಟಿಗೆ ಫ್ರೈ ಮಾಡಿಬಿಟ್ರೆ ಏನು ಜಾಸ್ತಿ ಟೈಮ್ ವೇಸ್ಟ್ ಆಗಲ್ಲ. ಹಾಗಾಗಿ ನಾನು ಒಟ್ಟಿಗೆ ಫ್ರೈ ಮಾಡ್ಕೊಂಡಿರ್ತೇನೆ. ಇಲ್ಲಾಂದರೆ ಕೆಲವೊಬ್ಬರು ಸಪ್ರೇಟ್ ಟೈಮ್ ಮಾಡ್ತಾರೆ, ತೊಂದರೆ ಇಲ್ಲ, ಫ್ರೈ ಆಗ್ತದೆ ಇದೆಲ್ಲ. ಇದು ಆಯ್ತು ನೋಡಿ, ಇಷ್ಟು ಫ್ರೈ ಆಗಿದೆ. ನಾನು ಫ್ರೈ ಮಾಡ್ಕೊಂಡೆ. ಈಗ ನೆಕ್ಸ್ಟ್ ನಾನು ಗೋಡಂಬಿ ಮತ್ತು ಇದೇನು ನಾನು ಗರಂ ಮಸಾಲೆ ಎಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಡ್ತೇನೆ. ಸ್ವಲ್ಪ ಫ್ರೈ ಮಾಡ್ಕೊಂಡೆ. ಅದೊಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋದು. ಇದು ಜಾಸ್ತಿ ಕೆಂಪಾಗಿದೆಲ್ಲ ಬೇಡ. ಮತ್ತು ಇದನ್ನು ಆಲ್ಟು ಮತ್ತು ಗ್ರೈಂಡ್ ಮಾಡ್ಕೊಂಡೋಣ. ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ನಾನು ಬಟರ್ ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಹಾಕ್ತೇನೆ. ಬಟರ್ ಹಾಕಿ ಎಲ್ಲ ಸ್ವಲ್ಪ ಕರಿದ ಮೇಲೆ ನಾನು ನೀರುಳ್ಳಿ ಹಾಕ್ಕೊಂಡಿರ್ತೇನೆ. ನೀರುಳ್ಳಿ ಮತ್ತು ಬಟರ್ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಬ್ರೌನ್ ಆಗಲಿ. ಹಸಿ ನೀರುಳ್ಳಿ ಇದ್ದರೆ ಅಲ್ಲ ಹಾಳಾಗೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ಅದಕ್ಕಾಗಿ ಒಗ್ಗರಣೆಗೆ ಯಾವಾಗಲೂ ಸ್ವಲ್ಪ ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ನೀರುಳ್ಳಿ ಫ್ರೈ ಆಗಿದೆ, ಇಷ್ಟು ನೋಡಿ ಲೈಟ್ ಬ್ರೌನ್ ಆಗಿದೆ. ಮತ್ತು ಈಗ ಟೊಮೆಟೊ ಹಾಕ್ತೇನೆ. ಟೊಮೆಟೊಗೆ ಚೆನ್ನಾಗಿ ಫ್ರೈ ಆಗುತ್ತದೆ. ಒಂದು ಟೊಮೆಟೊ ಏನು ತೊಗೊಂಡಿದ್ದೆ ನಾನು, ಅದು ಹಾಕಿದೆ. ಸ್ವಲ್ಪ ಫ್ರೈ ಚೆನ್ನಾಗಾಗಲಿ. ನಾನು ಮಿಕ್ಸಿಗೆ ರೆಡಿ ಮಾಡಿದ್ನಲ್ಲ, ನೀರುಳ್ಳಿ ಅದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದೆಲ್ಲ ಹಾಕಿದ್ದೇನೆ ಈಗ ಆಲ್ರೆಡಿ ನಾನು ಮಿಕ್ಸಿಗೆ. ಅದಕ್ಕೆ ನಾನು ಇದು ಗರಂ ಮಸಾಲ, ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರ್ ಏನು ಇಟ್ಕೊಂಡಿದ್ದೆ ಅದು ಹಾಕ್ತೇನೆ. ಜಿಂಜರ್ ಪೇಸ್ಟ್ ಹಾಕ್ತೇನೆ. ಈಗ ನಾನು ಇಟ್ಕೊಂಡಿದ್ದು ಫುಲ್ ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡೋಣ. ನೋಡಿ, ಟೊಮೆಟೊ ನೀರುಳ್ಳಿ ಎಲ್ಲ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಕಡಲೆ ಹಾಕಿಬಿಡ್ತೇನೆ. ಇದಕ್ಕೆ ಕಡಲೆ ಹಾಕಿ ನಾನು ಸ್ವಲ್ಪ ಕುದಿ ತಕ್ಕೋಬೇಕು. ಸೊ ಹಾಗಾಗಿ ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಹಾಕಿದ್ದೇನೆ ಉಪ್ಪು.
ಕಡಲೆ ನೋಡಿ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ಮಸಾಲೆ ಹಾಕೋಣ. ಮಸಾಲೆ ನೋಡಿ ಇಷ್ಟು ಫೈನ್ ಮಾಡ್ಕೊಂಡಿದ್ದೇನೆ. ಈಗ ಮಸಾಲೆಗೆ ಲಾಸ್ಟ್ ನಾನು ಇದು ಕೊಕೊನಟ್ ಮಿಲ್ಕ್ ಪೌಡ್ರ್ ಏನು ತೋರಿಸಿದ್ದೆ, ಸೊ ಇದನ್ನು ಹಾಕ್ತೇನೆ. ಇದನ್ನು ಹಾಕಿ ಒಂದು 2-3 ಸಲ ತಿರುಗಿಸಿದ್ರೆ ಸಾಕು, ಜಾಸ್ತಿ ಫೈನ್ ಆಗೋಕ್ಕೆ ಏನಿಲ್ಲ. ಈಗ ತಿರುಗಿಸೋಣ. ಇದನ್ನು ರುಬ್ಬಿಟ್ಟ ಮಸಾಲ ನಾನು ಹಾಕ್ತಾ ಇದ್ದೀನಿ. ಈಗ ಇಷ್ಟು ಮಸಾಲ ತೊಗೊಂಡಿದ್ದೀನಿ, ಇಷ್ಟು ಕಡಲೆಗೆ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೇನೆ. ನೋಡಿ, ಜಾಸ್ತಿ ಕಡಲೆ ಬೆಂದರೆ ಜಾಸ್ತಿ ನೀವು ಇದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಹದ ಬೆಂದರೆ ತೊಂದರೆ ಇಲ್ಲ. ನೋಡಿ ಈ ಹದಕ್ಕೆ ಬರಲಿ. ಇನ್ನೊಂದು ಸ್ವಲ್ಪ ನೀವು ನೀರು ಬೇಕಾದ್ರಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ತಿಕ್ಕಿದೆ ಅಂತ ಹೇಳಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಮತ್ತು ಜಾಸ್ತಿ ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ತಿಕ್ಕಬೇಕು ಮಸಾಲ. ಚೋಲೆ ಭಟೂರೆ ಅಂತ ಹೇಳಿದರೆ ಸ್ವಲ್ಪ ತಿಕ್ಕೇ ಇರ್ತದೆ. ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಕುದೀತಾ ಇದೆ, ಸ್ವಲ್ಪ ಕುದಿಬೇಕು. ಕುದ್ದಾದ ನಂತರ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಡ್ತೇನೆ. ಆಯಿತು, ಚೋಲೆದು ಕೆಲಸ ಇಷ್ಟೇ. ಪೂರಿ ರೆಡಿ ಮಾಡ್ಕೊತಾ ಇದ್ದೇನೆ ನಾನು. ನೋಡಿ, ನಾನು ದೊಡ್ಡ ಪೂರಿ ಮಾಡ್ಕೊತಾ ಇದ್ದೇನೆ. ಚೋಲೆ ಭಟೂರೆ ಅಂತ ಹೇಳಿದರೆ ಇನ್ನೂ ದೊಡ್ಡ ಮಾಡ್ಕೊತಾರೆ. ನಾನು ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಹದವಾಗಿ ಲಟ್ಟಿಸ್ಕೋಬೇಕಾದ್ರೆ ದಪ್ಪ ಒಂದು ಸೈಡ್, ದಪ್ಪ ಒಂದು ಸಲ ತಿಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪೂರಿ ಹಾಕ್ತಾ ಇದ್ದೇನೆ ಈಗ ನಾನು. ಹಾಕಬೇಕಾದ್ರೆ ಸ್ವಲ್ಪ ಜಾಗ್ರತೆ, ಎಣ್ಣೆ ಎಲ್ಲ ಇಟ್ಕೊಳ್ಳಿ ಚೆನ್ನಾಗಿ. ಫ್ರೆಂಡ್ಸ್, ಚೋಲೆ ಭಟೂರೆ ರೆಡಿಯಾಗಿದೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ರೆಸಿಪಿಗೆ ನಾನು ನಿಮಗೆ ಸಿಗ್ತೇನೆ. ಥ್ಯಾಂಕ್ ಯು.